बेळगाव येथील आरपीडी कॉलेज राणी चन्नम्मा विद्यापीठाशी संलग्न असलेल्या BA, BCom, BBA पहिल्या सत्राच्या परीक्षेचा निकाल फक्त 11 दिवसात जाहीर करण्यात आला आहे, अशी माहिती S. प्रभू यांनी दिली। बुधवारी बेळगावच्या आरपीडी कॉलेजमध्ये आयोजित पत्रकार परिषदेत ते बोलत होते। यावेळी BA पहिले सेमिस्टरमध्ये भक्ती राजेश कुरकोटी 89.90%, रोहन राजशेखर सनारी 88.50% द्वितीय क्रमांक पटकावला। BCom पहिल्या सेमिस्टरमध्ये वैभवी दलवाईने 87.50% प्रथम क्रमांक, शोभा शिंदे 86% दुसरा क्रमांक। BBA पहिल्या सेमिस्टरमध्ये स्नेहा शेट्टी 83.50% प्रथम क्रमांक, अँथनी फर्नांडिस 80.90% द्वितीय क्रमांक असे एकूण BA 141, BCom 99 आणि BBA मध्ये 79 विद्यार्थी उत्तीर्ण झाले आहेत। परीक्षेसाठी प्रत्येकी ₹500 शुल्क आकारले गेले होते। ನಾನು ಡಾಕ್ಟರ್ MS ಕುರುಣಿ ಪರೀಕ್ಷಾ ನಿಯಂತ್ರಕರಾಗಿ ಕೆಲಸ ಮಾಡುತ್ತಿದ್ದೇನೆ। ನಮಗೆಲ್ಲ ತಿಳಿದಿರುವಂತೆ ರಾಣಿ ಪಾರ್ವತಿ ಮಹಾವಿದ್ಯಾಲಯವು 2024-25ರ ಶೈಕ್ಷಣಿಕ ವರ್ಷದಂದು ಸ್ವಾಯತ್ತ ಮಹಾವಿದ್ಯಾಲಯವಾಗಿ UGCಯಿಂದ ಮಾನ್ಯತೆ ಪಡೆಯಿತು। ತದನಂತರ ಸ್ವಾಯತ್ತತೆ ಅಂದರೆ ಶೈಕ್ಷಣಿಕವಾಗಿ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ಸ್ವತಂತ್ರವನ್ನು UGCಯಿಂದ ನಮಗೆ ನೀಡಲಾಗಿದೆ। ಅದರ ಪ್ರಕಾರ ನಾವು ಈಗ ಪರೀಕ್ಷೆಯನ್ನು ಮುಗಿಸಿ ಈಗ ಫಲಿತಾಂಶವನ್ನು ಪ್ರಕಟಿಸುತ್ತಿದ್ದೇವೆ। ಅದರನ್ವಯ ನಾವು UGC ನಿಯಮಾವಳಿ ಪ್ರಕಾರ ಮತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ನಿಯಮಾವಳಿ ಪ್ರಕಾರ ಎಲ್ಲ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ಮುಗಿಸಿ ಇವತ್ತು ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸುತ್ತಿದ್ದೇವೆ। ಅದರನ್ವಯ ನಾನು ಈಗ ತಿಳಿಸಿದ ಪ್ರಕಾರ ಕೆಲವು ವಿದ್ಯಾರ್ಥಿಗಳು ಅತಿ ಹೆಚ್ಚು ಉನ್ನತ ದರ್ಜೆಯಲ್ಲಿ ತಮ್ಮ ಫಲಿತಾಂಶವನ್ನು ಗಿಟ್ಟಿಸಿಕೊಂಡಿದ್ದಾರೆ। ಅದು BA ದಿಂದ ಇರಬಹುದು, BCom ದಿಂದ ಇರಬಹುದು ಅಥವಾ BBA ದಿಂದ ಇರಬಹುದು। ಮತ್ತು ನಾವು ಒಂದು ವಿಶೇಷವಾದಂತಹ ಒಂದು ಪರೀಕ್ಷಾ ವ್ಯವಸ್ಥೆಯನ್ನು ಅಂದರೆ ಮೌಲ್ಯಮಾಪನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ। ಅದರಾಗಿ ಒಂದು ಅಂದರೆ ಇದರಲ್ಲಿ ಮುಖ್ಯವಾಗಿ ನಾವು ಗುಣಾತ್ಮಕ ಶಿಕ್ಷಣವನ್ನು ನೀಡುವ ಸಲುವಾಗಿ ಅಥವಾ ಒಳ್ಳೆಯ ಒಂದು ದರ್ಜೆಯ ಮೌಲ್ಯಮಾಪನವನ್ನು ಕೈಗೊಳ್ಳುವ ಸಲುವಾಗಿ ನಾವು ಈ ಎರಡು ಪ್ರಕಾರದ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಆರಂಭಿಸಿದ್ದೇವೆ। ಒಂದು ಅಂದರೆ ಉತ್ತರ ಪತ್ರಿಕೆಯನ್ನು 2 ಮೌಲ್ಯಮಾಪಕರಿಂದ ಅಂದರೆ ಒಂದನ್ನು ಆಂತರಿಕ ಮೌಲ್ಯಮಾಪಕರಿಂದ ಮತ್ತೊಂದನ್ನು ಬಾಹ್ಯ ಮೌಲ್ಯಮಾಪಕರಿಂದ ಮೌಲ್ಯಮಾಪನ ಮಾಡಿಸಿ ನಾವು ವಿದ್ಯಾರ್ಥಿಗಳಿಗೆ ಯಾವುದೇ ಅನ್ಯಾಯವಾಗದಂತೆ ನೋಡಿಕೊಳ್ಳುತ್ತಿದ್ದೇವೆ। ಒಂದು ವೇಳೆ ಆ 2 ಮೌಲ್ಯಮಾಪನದಿಂದ ವಿದ್ಯಾರ್ಥಿ ತೃಪ್ತಿಯಾಗದಿದ್ದರೆ ಅವನು ಚಾಲೆಂಜ್ ಇವ್ಯಾಲ್ಯೂಯೇಷನ್ ಎಂಬ ಪದ್ಧತಿಯನ್ನು ಹಮ್ಮಿಕೊಂಡು ಇವ್ಯಾಲ್ಯುವೇಟರ್ಗೆ ಅಥವಾ ಎಕ್ಸಾಮಿನೇಷನ್ಗೆ ಚಾಲೆಂಜ್ ಮಾಡಿ ಮತ್ತೆ ಆ ಪತ್ರಿಕೆಗಳನ್ನು ನಾವು ಬೇರೆ ಒಳ್ಳೆಯ ಬಾಹ್ಯ ಮೌಲ್ಯಮಾಪಕರಿಂದ ಮೌಲ್ಯಮಾಪನ ಮಾಡಿಸಿ ಅವರಿಗೆ ಯಾವುದನ್ನು 3ನೇ ಮೌಲ್ಯಮಾಪಕರು ಅಂಕ ನೀಡುತ್ತಾರೆ ಅವುಗಳ ಸರಾಸರಿ ಅಂಕಗಳನ್ನು ವಿದ್ಯಾರ್ಥಿಗಳು ನೀಡುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ। ಮುಖ್ಯವಾಗಿ ನಾವು ಈ ಎಲ್ಲ ಪರೀಕ್ಷಾ ವ್ಯವಸ್ಥೆಯಲ್ಲಿ ಒಂದು ಪಾರದರ್ಶಕತೆಯನ್ನು ಕಾಪಾಡಿಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಗುಣಮಟ್ಟ ಶಿಕ್ಷಣ ನೀಡುವಲ್ಲಿ ನಾವೆಲ್ಲರೂ ಮತ್ತು ನಮ್ಮ ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಶಿಕ್ಷಣ ನೀಡಬೇಕೆನ್ನುವ ಕಾರ್ಯಕ್ಕಾಗಿ ನಾವು ಈ ಸ್ವಾಯತ್ತ ಮಹಾವಿದ್ಯಾಲಯದ ಒಂದು ಅರ್ಹತೆಯನ್ನು ಪಡೆದು ನಾವು ಈ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಿದ್ದೇವೆ। यावेळी कॉलेजचे प्राचार्य अभय पाटील, MS कुरळी, प्राध्यापक अरविंद हलगेकर आणि अन्य मान्यवर उपस्थित होते। विनोद कोलकार, KMM मराठी, बेळगाव।